ಹಲೋ ಹಲೋ. ಹಲೋ ಅವರಪ್ಪ ಅವರಲ್ವಾ? ಹಾ. ಸರ್ ಒಂದು ಕ್ವಶನ್ ಇತ್ತು. ಅಯ್ಯೋ ಒಂದೇ ನಿಮಿಷ ಮುಂದೆ ಮುಗಿಸ್ಬಿಡ್ತೀನಿ. ಸತ್ಯಯುಗದಲ್ಲಿ 1,00,000 ವರ್ಷ ಆಯ್ತು ಅಂತ ಹೇಳ್ತಾರೆ. ದ್ವಾಪರದಲ್ಲಿ 1,000 ವರ್ಷ, ತ್ರೇತಾಯುಗದಲ್ಲಿ 10,000 ವರ್ಷ, ಮತ್ತೆ ದ್ವಾಪರದಲ್ಲಿ 1,000 ವರ್ಷ, ಕಲ್ಲಿಗೆ 120 ವರ್ಷ ಅಂತ ಹೇಳ್ತಾರೆ. ಈಗ ಟೈಮ್ ಡ್ಯೂರೇಷನ್ ಚೇಂಜ್ ಆಗೋದಾದ್ರೆ ಸೊ ತ್ರೇತಾಯುಗದಲ್ಲಿ ಬರೀ 14 ವರ್ಷ ಯಾಕೆ ವನವಾಸ ಬಂತು? ಅಷ್ಟು ಸ್ಮಾಲ್ ಪೀರಿಯಡ್ ರಾಮನಿಗೆ. ಇದು ಸ್ವಲ್ಪ ಕನ್ಫ್ಯೂಸ್ ಇತ್ತು ನಮ್ಗೆ, ಯಾಕೆ ಕೇಳಿದ್ರೆ. ಅಷ್ಟು ಲಾಂಗ್ ಪೀರಿಯಡ್ ಇದ್ಮೇಲೆ ಸ್ಮಾಲ್ ವರ್ಷ ಯಾಕೆ ಅವರಿಗೆ ಬಂತು ಅನ್ನೋ ಅಂತ ಕ್ವಶನ್. 14 ವರ್ಷ ಅಂತ ಎಲ್ಲಿ ಬರ್ತಿದೆ? ವನವಾಸ ಬರ್ತಾರಲ್ಲ, ರಾಮ ವನವಾಸ ಹೋದ ಅಂತ ಹೇಳ್ತಾರಲ್ಲ. 14 ವೃತ್ತ ಅಂತ. ವರ್ಷ ಅಂದ್ರೆ ಸುತ್ತುವುದು ಅಂತ. ಹೌದಾ? ಸೂರ್ಯನ ಸುತ್ತ ಭೂಮಿ 14 ಸುತ್ತುಗಳಷ್ಟು ವನವಾಸ ಅಂತ. 10,000 ವರ್ಷ ಅಂದ್ರೆ 1,00,000 ವರ್ಷ ಅಂದ್ರೆ ಹೆಂಗೆ ಅಂದ್ರೆ ಮನುಷ್ಯನ ಆಯುಷು ಹೇಗೆ ಅಂದ್ರೆ, ಬುಗ್ರಿ ನೋಡಿದ್ಯಾ? ಬುಗ್ರಿ ಹೌದು. ನೀನ್ ಆಡಿದ್ಯಾ ಬುಗ್ರಿ? ಬುಗ್ರಿ ಆಡಿದ್ಯಾನಾ? ಆಡ್ತೀನಿ ಹೇಳಿ, ಆಡ್ತೀನಿ. ಬುಗ್ರಿ ಬಿಗಿನಿಂಗ್ ಇಂದ ಕೊನೆ ತನಕ ಒಂದೇ ಸ್ಪೀಡ್ ಅಲ್ಲಿ ತಿರುಗುತ್ತೇನದು? ಇಲ್ಲ. ಹಾಕಿದ ತಕ್ಷಣ ಇರೋ ಸ್ಪೀಡು ಬೀಳೋ ಟೈಮಲ್ಲಿ ಇರುತ್ತೇನಾ? ಇಲ್ಲ. ಆ ಭೂಮಿ ಆಗ ಕೃತಯುಗದಲ್ಲಿ ಬುಗ್ರಿ ಹಾಕಿದ ಸಮಯದಲ್ಲ ತಿರುಗ್ತಾ ಇತ್ತು, ಬುರ್ರಂತ ತಿರುಗ್ತಾ ಇತ್ತು. ಅವಾಗ ಡೇ ಅಂಡ್ ನೈಟ್ಸ್ ಹೆಂಗಾಗುತ್ತೆ? ಬುರ್ರಂತ ಆಗುತ್ತೆ, ಫಾಸ್ಟ್ ಆಗುತ್ತಲ್ಲ. ಹಾಗಾಗಿ ಎಲ್ಲ ಒಂದೇ, ಸಮಯ ಒಂದೇ, ಆದ್ರೆ ತಿರುಗುವಿಕೆ ಫಾಸ್ಟ್ ಇತ್ತು. ಡೇ ಅಂಡ್ ನೈಟ್ ಫಾಸ್ಟ್ ಇತ್ತು. ಅದೇ ಡಿಫೆನ್ಸ್ ಪ್ರಾಣಿಗಳಿಗೂ ಮನುಷ್ಯರಿಗೂ ಇರ್ತಾರೆ ಆ ತರ ಏಜ್ ಮೆಂಟಲ್. ಭೂಮಿ ಒಂದು ಬುಗ್ರಿ, ಬುಗ್ರಿ ಅವತ್ತು ಸ್ಪೀಡ್ ಆಗಿ ತಿರುಗ್ತಾ ಇತ್ತು ಡೇ ಅಂಡ್ ನೈಟ್. ಅದಕ್ಕೆ 1,00,000 ರೌಂಡ್ ಇವತ್ತಿನ 120 ವರ್ಷದ ರೌಂಡಿಗೆ ಸಮ ಇತ್ತು. ಆ ಬುಗ್ರಿ ತಿರುಗ್ತಾ ತಿರುಗ್ತಾ ಕಡಿಮೆ ಆಯ್ತು. ತ್ರೇತಾಯುಗದಲ್ಲಿ 10,000 ರೌಂಡ್ ಆಯ್ತು. ದ್ವಾಪರ ಯುಗದಲ್ಲಿ 1,000 ರೌಂಡ್ ಆಯ್ತು. ಮಧ್ಯಯುಗದಲ್ಲಿ 120 ರೌಂಡ್ ಆಯ್ತು. ಅರ್ಥ ಆಯ್ತಾ? ಇವಾಗ ನಮ್ಮ ಡೇ ಲಾಂಗ್ ಟೈಮು, ನೈಟ್ ಲಾಂಗ್ ಟೈಮ್ ಜಾಸ್ತಿ ಇದೆ, ಅವಾಗ ಕಡಿಮೆ ಇತ್ತು. ಅದಕ್ಕೆ ಆ ರೀತಿ ಬಳಸ್ತಾ ಇದ್ರು. ಮತ್ತೆ ಇನ್ನೊಂದು ಏನಂದ್ರೆ ಬೈನರಿ ಥಿಯರಿ. ಮಿಸ್ ಆಗ್ತಿದೆಯಲ್ಲ, ಟೈಮ್ ಸೇಮ್ ಇದೆ, ಆದ್ರೆ ತಿರುಗುವಿಕೆ ಜಾಸ್ತಿ ಆಗಿದೆ. ತಿರುಗುವಿಕೆಯಿಂದಾನೇ ವರುಷ ಬಂದಿತ್ತು. ಅರ್ಥ ಆಯ್ತಾ? ಕನ್ನಡದಲ್ಲಿ 14 ವರುಷ ವನವಾಸದಿಂದ ಅಂತ ಬರುತ್ತೆ ಹಾಡು, ಆದ್ರೆ ಅಲ್ಲಿ ಲೆಕ್ಕಾಚಾರಗಳ ಸೇಮ್ ಆಯ್ತು. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಈ ವನವಾಸ ಯಾಕೆ ರಾಮನಿಗೆ 14 ವರ್ಷ, ಪಾಂಡವರಿಗೆ ಯಾಕೆ ಕಡಿಮೆ ಆಯ್ತು? 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆಗುತ್ತೆ. ಯಾಕೆ ಅಂದ್ರೆ ಟೈಮ್ ಕಡಿಮೆ ಆಗಿತ್ತು, ಗ್ಯಾಪ್. ಆವತ್ತಿನ ವನವಾಸಕ್ಕೆ 14 ವರ್ಷ ಆದ್ರೆ ದ್ವಾಪರದ ವನವಾಸಕ್ಕೆ 12 ವರ್ಷ ಆಯ್ತು. ಅರ್ಥ ಆಯ್ತಾ? ಜನರಲ್ ನಾಲೆಡ್ಜ್ ಇದೆಲ್ಲ, ತಲೆ ತಿನ್ನೋದಲ್ಲ. ತಿಳ್ಕೊಂಡ್ರೆ ತಿಳ್ಕೊಳಕ್ಕಾಗದು ಎಲ್ಲ ನಮ್ಮಿಂದ ಎಲ್ಲ ಸಾಧ್ಯ ಇದೆ, ಅನುಭವ ಬೇಕಲ್ಲ. ಇನ್ನೊಂದು ಅದು ಭಾಷಾ ಭೇದ ಅದಷ್ಟೇ. ದಶರಥನು 10,000 ವರ್ಷ ರಾಜ್ಯವಾಳಿದನು. ಹೆಂಗೆ? ದಶರಥನು 100 ವರ್ಷ ರಾಜ್ಯ ಆಳಿರ್ಬೋದು. 100 ಇಂಟು 1,000 ಜನ ಎಷ್ಟು? 1,00,000 ಆಗೋಯ್ತು. ಅಂದ್ರೆ 10 ರಾಜ್ಯಗಳು. 100 ಇಂಟು 10 1,000, 100 ಇಂಟು 100 1,000 ಅಲ್ವಾ? 10,000 ಅಲ್ವಾ? 100 ವರ್ಷ ಆದ್ರೆ ಆತ ರಾಜ್ಯವಾಳಿದ್ದು ಎಷ್ಟು ವರ್ಷ? 70-80 ವರ್ಷ ಆಡಿರ್ಬೋದು. ಇಂಟು ಅಷ್ಟು ಏರಿಯಾಗಳಿಗೆ ರಾಜ್ಯ ಆಳಿದಾನೆ. ಇವಾಗ ನಮ್ಮ ಕರ್ನಾಟಕ ಸಿಎಂ ಒಂದೇ ದಿವಸದಲ್ಲಿ 7 ಕೋಟಿ ಜನನ ಆಳ್ತಾ ಇದಾರೆ, 8 ಕೋಟಿ. ಭಾರತದ ಪಿಎಂ ಒಂದೇ ದಿವಸದಲ್ಲಿ 120 ಕೋಟಿ ಜನನ ಆಳ್ತಾ ಇದಾರೆ.
ಇಬ್ರು ಒಂದೇ ಸಮಯ ಒಂದೇ ಕೆಲಸ ಒಂದೇ ಎಲ್ಲ ಮಾಡ್ತಾ ಇದಾರೆ, ಆದ್ರೆ ಆಳುವಿಕೆ ಜಾಸ್ತಿ ಅಲ್ವಾ? ಆ ರೀತಿನೂ ಅರ್ಥ ಮಾಡ್ಕೋಬೇಕು. ಆಕ್ಚುಲಿ ಟೆಕ್ನಿಕಲಿ ಹೇಳ್ದೆ, ಮ್ಯಾಥಮೆಟಿಕಲಿ ಹೇಳ್ದೆ, ಫಿಸಿಕಲಿ ಹೇಳ್ದೆ, ಮೆಂಟಲಿ ಹೇಳ್ದೆ. ಅರ್ಥ ಆಯ್ತಾ ಇವಾಗ? ಇನ್ನೇನಾದ್ರು ಡೌಟ್ ಇದೆಯಾ? ಅಂದ್ರೆ ತುಂಬಾ ಫಾಸ್ಟ್ ಆಗಿ ತಿರುಗ್ತಿತ್ತು ಭೂಮಿ ಅಂತ ಅಂದ್ರಲ್ವಾ ಆಗಿನ ಕಾಲದಲ್ಲಿ, ಟೈಮ್ ಆಫ್ ಪೀರಿಯಡ್ ಏನ್ ಬರ್ತಿರ್ತಾಗಂತ ಅಂದಾಜು ನೋಡು. ಕಲಿಯುಗ ಇರೋದು 4,32,000 ವರ್ಷ. ಹೌದು. ಅದೇ ಸಮಯ ದ್ವಾಪರ ಯುಗ, ಅಂದ್ರೆ 2, 8,64,000 ವರ್ಷ. ತ್ರೇ ಅಂದ್ರೆ 3, ಕಲಿಯುಗದ 3ರಷ್ಟು. ಸಮಯದ ಡಿಸ್ಟೆನ್ಸ್ ಸೇಮ್ ಇದೆ, ಆದ್ರೆ ತಿರುಗುವಿಕೆ ಡಿಸ್ಟರ್ಬೆನ್ಸ್, ತಿರುಗುವಿಕೆ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ಡಬಲ್ ಆಗ್ತಾ ಹೋಗುತ್ತೆ ನೋಡು. ಹೌದು, ಮಲ್ಟಿಪಲ್ ಆಗುತ್ತೆ. 4 ಟೈಮ್ಸ್ ಹಾಕಿದ್ರೆ ಕೃತಿಯುಗ, ಕಲಿಯುಗದ 4 ಟೈಮ್ಸ್ ಹಾಕಿದ್ರೆ ಕೃತಿಯುಗ. ಅಂದ್ರೆ ನಮ್ಮ ಕಾಲು ದಿವಸ ಅವ್ರಿಗೆ 1 ದಿವಸ ಆಗ್ತದೆ. ಹಂಗೆ 1 ದಿವಸ ಬುಗುರಿ ತಿರುಗಿ ಸ್ಲೋ ಆಗಿ ಬಿದ್ದೋಗುತ್ತೆ. ಓಕೆ, ಸರಿ. ಯಾರ ನೀನ? ಶ್ರೇಯನ್ ಗೌಡ ಅಂತ ಹಾಸನಿಂದ. ಏನ್ ಕೆಲಸ ಮಾಡ್ತೀಯಾ? ಟಿಂಬರಿಂಗ್ ಮಾಡ್ತೀವಿ. ಸಿಲ್ವರ್ ಸರಿಯಾಗಿ ಮಾತಾಡು. ಹೇಳಿ. ಯಾಕೆ ನಿನ್ಗೆ ಇಷ್ಟು ಬೈದ್ರು ಕೋಪ ಬರಲ್ಲ? ಬಂತಲ್ಲ. ನಾನು ಸ್ವಲ್ಪ ಆಧ್ಯಾತ್ಮಿಕವಾಗಿ ಒಂದು 10 years ಇಂದ ಇದ್ದೀನಿ, ಹಂಗಾಗಿ ಮನಸ್ಸು ಫ್ಲಕ್ಚುಯೇಟ್ ಆಗಲ್ಲ, ಮತ್ತೆ ಬೇಗ ಡಿಸ್ಟರ್ಬ್ ಆಗಲ್ಲ. ಹಂಗಿದ್ರೆ ನಾನು ಡಿಸ್ಟರ್ಬ್ ಆಗ್ತಾ ಇದೀನಿ ಅಂದ್ರೆ ನಾನು ಆಧ್ಯಾತ್ಮಿಕನೂ ಇಲ್ಲ, ಸ್ಪಿರಿಚುವಲ್ ಇಲ್ಲ, ಅಲ್ಲೇನಾ? ಹೌದಾ? ನಾನು ಫ್ಲಕ್ಚುಯೇಟ್ ಆಗ್ತಾ ಇದೀನಿ, ಬೈತಾ ಇದೀನಿ, ಕೋಪ ಮಾಡ್ಕೋತಾ ಇದೀನಿ. ಮತ್ತೆ ಯಾಕೆ ನನ್ನ ಹತ್ರ ಮಾತಾಡ್ತಿದ್ಯಾ ನೀನು? ಅಂದ್ರೆ ನಾವು ಪ್ರಪಂಚ ಹೇಗೆ ರಿಯಾಕ್ಷನ್ ಮಾಡ್ತಾರ ಮೇಲೆ ನಾವು ಅಬ್ಸರ್ವ್ ಮಾಡೋಕಿನ ಅದಕ್ಕೆ ಅದು ತಕ್ಷಣ ರೆಸ್ಪಾಂಡ್ ಮಾಡಬಾರ್ದು. ವಿವೇಕದಿಂದ ಯೋಚನೆ ಮಾಡ್ಬೇಕು. ಅಲ್ಲಿಗೆ ತುಂಬಾ ದೊಡ್ಡ ವಿವೇಕಾನಂದ, ನಾನು ಅವಿವೇಕಾನಂದನಾ? ಹಾಗೇನಿಲ್ಲ, ಬಟ್ ನನ್ನ ಮನಸ್ಥಿತಿ ಏನಂದ್ರೆ ಅಬ್ಸರ್ವ್ ಮಾಡೋದು, ಸಿಚುವೇಶನ್ ಅಬ್ಸರ್ವ್ ಮಾಡ್ಕೊಂಡು ಮೂವ್ ಮಾಡೋದು ತುಂಬಾ ಉತ್ತಮ. ನಾವು ಕಲಿಯೋದು. ಮತ್ತೆ ಯಾಕೆ ಕೃಷ್ಣನಿಗೆ ಎಷ್ಟು ಅವಮಾನ ಮಾಡಿಲ್ಲ ನಾನು ಬೈತಾ ಇದ್ರೆ? ಕೃಷ್ಣನಿಗೆ ಎಷ್ಟು ಅವಮಾನ ಮಾಡಿದ್ರು, ಅವ್ನ ಕರ್ತವ್ಯ ಬಿಡ್ಲಿಲ್ಲ, ಅವ್ನೇನ್ ಮಾಡ್ಬೇಕು ಅದು ಮಾಡ್ತಾ ಇದ್ದ. ಚಿತ್ತಪಡ್ಲಿ. ಮತ್ತೆ ನೀನು ಕೃಷ್ಣ ನಿನಗಿಂತ ಬ್ಯಾಲೆನ್ಸ್ ಇರೋರ್ನ ಕೇಳಬೇಕು ವಿನ ನನ್ನ ಹತ್ರ ಬಂದ್ಗೆ ಹೇಳ್ತಾ ಇದೆಯಲ್ಲ. ನೀವು ಆಲ್ಮೋಸ್ಟ್ ನಮ್ಕಿಂತ ಹಿರಿಯವರು, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ 1% ಆಡ್ ಆದ್ರೆ ನನಗೆ 95, 96 ಆಗುತ್ತಾ? ಇನ್ನೊಬ್ರು ಆದ್ರೂ ಬ್ಯಾಲೆನ್ಸ್ ಆಫ್ ಮೈಂಡ್ ಇಲ್ವಲ್ಲೋ? ಇಲ್ಲ, ಅದು ಕರ್ಮದ ಆಗುತ್ತೆ. ಅವರ ಜಾತಕದಲ್ಲಿ ಹಣೆ ಬರ ನಿಮ್ಗೆಲ್ಲ ಗೊತ್ತೇ ಇದೆ. ಕತ್ತೆ ಕಾಲ್ ಮುರಿತೀನಿ ನಿಂಗೆ, ನಂದು ಹಣೆ ಬರಹ ಅಂತ ಬೈತೀಯಾ? ಹೌದು, ನಾನು ಹೇಳ್ತೀನಿ, ಕರ್ಮ ನಮ್ಮ ಹಣೆ ಬರವಾಗಿ ಟರ್ನ್ ಆಗುತ್ತೆ, ಅದೇ ನಮ್ಮ ಪ್ರಾರಬ್ಧ ಆಗುತ್ತೆ. ಅರ್ಥ ಮಾಡ್ಕೊಂಡ್ರೆ ಕರ್ಮ. ನಿರಹಂಕಾರಿ, ನಾನು ದುರಹಂಕಾರಿ ಅಂತನಾ? ಇಲ್ಲ, ನಾನು ಆ ರೀತಿ ಹೇಳ್ತಿಲ್ಲ. ಇನ್ನೇನು? ಆದ್ರೆ ನಾನು ಕರ್ಮಸ್ಥಿತಿ ಹೇಗೆ ಮನುಷ್ಯನ ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಇವಾಗ ನನ್ಗೆ ಅಫೆಕ್ಟ್ ಮಾಡ್ತಾ ಇದೆಯಾ? ನಿಮಗೆ ನನ್ನ ಲೆಕ್ಕದಲ್ಲಿ ಅಫೆಕ್ಟ್ ಆಗ್ತಾ ಇರುತ್ತೆ. ಯಾಕಂದ್ರೆ ನೀವು ಫೇಸ್ ಮಾಡಿದ ಶತ್ರುಗಳು ನೋಡ್ಬಿಟ್ರೆ ಅದು ನಿಮಗೆ ನಿಮ್ಮ ಪ್ರಾಮಾಣಿಕತೆಯಲ್ಲಿ ಎಫೆಕ್ಟ್ ಆಗ್ತಾನೆ ಇದೆ. ನೀವು ಹೇಳೋದನ್ನ ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ, ಬಟ್ ನಿಮ್ಗೆ ತಿಳಿಸಿ ಹೊಡಿತಾರೆ. ಅಂದ್ರೆ ಆ ಪ್ರಾರಬ್ಧ ಕರ್ಮ ಇದ್ದಾಗ ಮಾತ್ರ ಅಫೆಕ್ಟ್ ಆಗುತ್ತೆ. ಇವಾಗ ನಿನಗೆ ಬೈಯೋ ಅಗತ್ಯ ಏನಿತ್ತು ನನಗೆ? ನನ್ನ ಪ್ರಾರಬ್ಧ ಕರ್ಮ ಇತ್ತು ಅನ್ಸ್ಕೋಬೇಕು ಅಂತ. ಮತ್ತೆ ನನ್ನ ಹತ್ರ ಯಾಕೋ ಕೇಳ್ತಾ ಇದ್ದೀವಿ? ಇಷ್ಟು ಮಹಾಜ್ಞಾನಿ ನೀನು. ನಮ್ 90% ಇದ್ರೆ 91%, 92 ಆಡ್ ಆಗುತ್ತಲ್ಲ ಇನ್ನೊಬ್ರನ್ನ ಕೇಳ್ಕೊಂಡ್ರೆ. ಕೇಳ್ಕೊಂಡೆ ಅಂತ ಅನ್ಕೋಬಿಟ್ರೆ ಅಪೂರ್ಣ. ಯಾರೋ ನೀನು? ಎಷ್ಟು ವಯಸ್ಸು ನಿಂಗೆ? ನಂಗೆ 32 ಈಗ. ಈ ವಯಸ್ಸಿಗೆ ಹಿಂಗಿದೆಯಲ್ಲ, ಇನ್ನು ನನ್ನ ವಯಸ್ಸು ಬಂದ್ರೆ ಹೆಂಗಾಗ್ಬಿಡ್ತೀಯ ನೀನು? 21 ಇಂದ ಅಧ್ಯಾತ್ಮ ಕಡೆ ಸ್ಟಡಿ ಮಾಡಕ್ ಶುರುವಾಗಿದೆ ನಾನು. ಬಟ್ ನಿಮ್ ಮನೇಲಿ ಎಲ್ಲಾರ್ಗು ಬೋರ್ ಆಗುತ್ತಲ್ಲ ನೀನ್ ಈ ರೀತಿ ಆಧ್ಯಾತ್ಮ ಆದ್ರೆ? ಇಲ್ಲ, ತುಂಬಾ ಖುಷಿ ಪಡ್ತಾರೆ. ಅದು ಯಾವಾಗ ಬೇರೆಯವ್ರು ಹೊಗಳ್ತಾರಲ್ಲ, ನಿಮ್ ಮಗ ಏನ್ ಜ್ಞಾನ ಇದ್ದಾನೆ ಅಂತ, ಅವಾಗ ಖುಷಿ ಪಡ್ತಾರೆ. ಹೋಗ್ಲಿ ಇಡಪ್ಪ.